ಹಲೋ, ಗುಡ್ ಮಾರ್ನಿಂಗ್. ಜಸ್ಟ್ ಈಗ 8:45 ಇದ್ದಿದ್ದೀವಿ. ಸೊ ಇವತ್ತು ವಾಂಗಿಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಬಂದು ನಮ್ಮ ಅಜ್ಜಿ ಸ್ಟೈಲು. ಸೊ ಅದಕ್ಕೂ ಮುಂಚೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಟೊಮೆಟೊ ಆಗಲಿ ಈರುಳ್ಳಿ ಆಗಲಿ ನೋಡ್ಕೊಂಡು ಬಿ ಕೇರ್ಫುಲ್ಲಾಗಿ ಕಟ್ ಮಾಡಿ. ತುಂಬ ಹುಳಗಳಿರುತ್ತೆ, ಗೊತ್ತಾಗಲ್ಲ. ನಾವು ಟೆನ್ಷನಲ್ಲಿ ಕಟ್ ಮಾಡೋಕ್ಕೆ ಹೋಗ್ತಾ ಇರ್ತೀವಿ, ಇಲ್ಲ ಬ್ಯುಸಿಯಲ್ಲಿನೋ ಇಲ್ಲಾಂದ್ರೆ ಆಫೀಸ್ ಟೆನ್ಷನು ಏನಾದರೂ ಕಟ್ ಮಾಡೋಕ್ಕೆ ಹೋಗೋ ಟೈಮಲ್ಲಿ ನೋಡಿದ್ರೆ ಒಂದು ಟೈಮ್ ಕಟ್ ಮಾಡ್ತೀವಿ. ಸೊ ನೋಡಿಕೊಂಡು ಆದಷ್ಟು ಕಟ್ ಮಾಡಿ. ಸೊ ನಾನಿವತ್ತು ಬಾತ್ ಟೈಪ್ ಮಾಡ್ತಾ ಇಲ್ಲ, ಗೊಜ್ಜು ಟೈಪ್ ಮಾಡ್ತಾ ಇದ್ದೀನಿ. ಸೊ ಗ್ರೇವಿ ಥರ ಇರುತ್ತೆ ಆ್ಯಂಡ್ ತಿನ್ನೋಕ್ಕೂ ಕೂಡ ಟೇಸ್ಟಿಯಾಗಿರುತ್ತೆ. ಸೊ 2 ಈರುಳ್ಳಿ ತೊಗೊತಾ ಇದ್ದೀನಿ ನಾವಿಲ್ಲಿ. ಇದು ಆಪ್ಷನಲ್, ಬೇಕಾದರೆ ಹಾಕ್ಬೋದು, ಇಲ್ಲಾಂದ್ರೆ ಇಲ್ಲ. ನಮ್ಮ ಮನೆಯವ್ರಿಗೆ ಒಂದು ಅರ್ಧ kg ತೊಗೊಬನ್ನಿ ಅಂದರೆ ಇಷ್ಟು ತೊಗೊಬಂದಿದ್ದಾರೆ. ಇದನ್ನು ಯಾರು ತಿನ್ನೋದು ಇಲ್ಲ ಗಾಯ್ಸ್. ಏನೋ ಒನ್ ಟೈಮ್ಗೇನೋ ಅನ್ಬೋದು. ಯಪ್ಪ, ಅದು ನೋಡಿದ್ರೇ ಒಂಥರ ಅನಿಸ್ತಾ ಇದೆ. 2 ಪೀಸ್ ತಿನ್ಬಿಡ್ಬೋದು, ಅಷ್ಟು ರಾಶಿ ತಿನ್ನೋಕ್ಕೆ ಒಂಥರ ಅನಿಸುತ್ತೆ. ಸೊ ಅದಕ್ಕೆ ಬಿಸಾಕ್ತಾ ಇದ್ದೀವಿ. ಬಿಸಾಕಲ್ಲ, ಇಲ್ಲ ನಾಯಿಗೆ ಏನಾದರೂ ಹಾಕ್ಬಿಡೋಣ ಅಂತ. ಎಸ್, ಈಗ ನಾನು ಬಟಾಣಿ ಸುಲ್ಕೊತಾ ಇದ್ದೀನಿ. ಇದಕ್ಕೆ ಬಟಾಣಿ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಇವಾಗ ಚೆನ್ನಾಗಿ ಇದು ಫ್ರೈ ಆಗಬೇಕು. ಆಲ್ಮೋಸ್ಟ್ ಇದರಲ್ಲೇ ಬೆಂದ್ಕೊಂಬಿಡ್ಬೇಕು. ಒಂದು 70% ಅಷ್ಟು ಫ್ರೈ ಮಾಡಿ. ಸೊ ಕಂಪ್ಲೀಟಾಗೆಲ್ಲ ತೆಗ್ದಿದ್ದೀನಿ. ಸೊ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಿಲ್ಲ, ಒಣಗಿದ ಮೆಣಸಿನ್ಕಾಯಿ ಯೂಸ್ ಮಾಡ್ತೀನಿ. ಸೊ ಸಖತ್ತಾಗಿರುತ್ತೆ. ಸೀಸ್ಬಿಡ ಗಾಯ್ಸ್. ಬಟಾಣಿ ಹಾಕ್ತಾಯಿದ್ದೀನಿ. ಬಟಾಣಿ ಹಾಕಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇದ್ದರೆ ಹಾಕೊಬೋದು, ಇಲ್ಲಾಂದರೆ ನೆಸಸರಿ ಇಲ್ಲ. ಸೊ ಬಟಾಣಿ ಹಾಕಿದ್ದೀನಿ. ಬಟಾಣಿ ಜೊತೆಗೆ ಈ ಟೊಮೆಟೊ ಬೇಗ ಬೆಂದ್ಕೊಂಬಿಡ್ಲಿ ಅಂತ. ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಟೊಮೆಟೊ ಬೇಯಲಿ ಅಂತ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಆ್ಯಂಡ್ ವಾಂಗಿಬಾತ್ ಪೌಡ್ರಲ್ಲೂ ಕೂಡ ಉಪ್ಪೆಲ್ಲ ಇರುತ್ತೆ, ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಆ್ಯಂಡ್ ಆವಾಗಲೇ ಬೇಯಿಸಿಟ್ಕೊಂಡಿರೋ ಬದನೆಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಒಂದು 5 ಮಿನಿಟ್ಸ್ಗೆ ಒಂದ್ಸರಿ ಓಪನ್ ಮಾಡಿ ನೋಡಿ, ಯಾಕಂದರೆ ತಳ ಸೀದ್ಬಿಡುತ್ತೆ. ಸೊ ಎಲ್ಲ ಚೆನ್ನಾಗಿ ಬೇಯಬೇಕಿದು. ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಟಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನಾನಿನ್ನೂ ಮಸಾಲ ಎಲ್ಲ ಏನೂ ಹಾಕಿಲ್ಲ, ಜಸ್ಟ್ ಇದರಲ್ಲೇ ಬೇಯಲಿ ಅಂತೆಲ್ಲ ಬಿಟ್ಟಿದ್ದೀನಿ. ಓಕೆ, ಫೈನಲ್ ಟಚಪ್ ಮುಂಚೆ ನೋಡಿ. ಆಮೇಲೆ ಕೊತ್ತಂಬರಿ. ವಾಂಗಿಬಾತ್ ಗೊಜ್ಜಿಸ್ ರೆಡಿ. ಎಸ್, ಈಗ ಹೊರಗಡೆ ಹೋಗಬೇಕಿದೆ. ನಾವಿವತ್ತು ಚಿಕ್ಕಪೇಟೆಗೆ ಹೋಗೋಣ ಅಂತ ಅಂದ್ಕೊತಾ ಇದ್ದೀವಿ. ಸೊ ಆ್ಯಕ್ಚುಲಿ ಮಳೆ ಬರ್ತಾ ಇದೆ. ಮಳೆ ಬರ್ತೀವಿ ಅಲ್ವಾ, ನೋಡ್ಬಿಟ್ಟು ಮಳೆ ಬೀಳ್ತಾ ಇದೆ ಗಾಯ್ಸ್. ಪಾಪುನ ಕರ್ಕೊಂಡು ಹೋಗಬೇಕು. ಈಗ ಅನ್ಯ ಆಗ್ತಾಯಿದೆ, ಮಳೆ ಬೀಳ್ತಾ ಇದೆ, ಇವಾಗ ಸ್ಟಾರ್ಟ್ ಆಗಿದೆ. ಮಳೆ ಬರೋದು ಹೋಗೋದು ಮಾಡ್ತಾ ಇದೆ. ಏನು ಮಾಡೋದಪ್ಪು? ನೋಡೋಣ, ನಡಿ ಹೋಗೋಣ. ಓಕೆ, ನಾವು ಇವಾಗ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಟೂರಲ್ಲಿ ಹೋಗೋಣ ಅಂತ ಪ್ಲ್ಯಾನಿಂಗ್ ಮಾಡಿದ್ದೀವಿ. ಎಸ್, ಹೋಗೋಣ.
ಹೋಗೋಣ ಅಂದರೆ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇರಲ್ಲ, ಅದಕ್ಕೆ ಟೂ ವೀಲರೇ ಪ್ಲ್ಯಾನ್ ಮಾಡಿದ್ದೀವಿ. ಎಸ್, ನಾವು ಇವಾಗ ಚಿಕ್ಕಪೇಟೆಗೆ ಬಂದಿದ್ದೀವಿ. ಆ್ಯಕ್ಚುಲಿ ಈಚೆ ಎಲ್ಲ ತುಂಬ ಅಂದರೆ ತುಂಬ ರಶ್ ಇದೆ. ನಾನು ಇವತ್ತು ಇಷ್ಟೊಂದು ಜನ ಇರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಸಿಕ್ಕಾಪಟ್ಟೆ ಜನ ಅಂದರೆ ಜನ. ಸೊ ಅಲ್ಲಿ ಎಷ್ಟು ರಶ್ ಇರೋದೋ ಗೊತ್ತಿಲ್ಲ. ತೋರಿಸ್ತೀನಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಸೊ ನಾನೀಗ ಸುದರ್ಶನ್ ಸಿಲ್ಕ್ ಮುಂದೆ ನಿಂತಿದ್ದೀನಿ. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ರಶ್ ಇದೆ. ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಇಷ್ಟೊಂದು ರಶ್ ಇರುತ್ತೆ. ವೀಕ್ ಡೇಸಲ್ಲೇ ತುಂಬ ರಶ್ ಇರುತ್ತೆ, ವೀಕೆಂಡಲ್ಲಿ ಇನ್ನೂ ರಶ್ ಇರುತ್ತೆ ಅಂದ್ಕೊಂಡು ಬಂದರೆ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ರಶ್ಶು. ಸೊ ಏನೂ ಮಾಡೋಕ್ಕಾಗಲ್ಲ, ಬಂದುಬಿಟ್ಟಿದ್ವಿ ಅಂದ್ಬಿಟ್ಟು ಒಳಗಡೆ ಹೋದ್ವಿ. ಎಸ್, ಅಲ್ಲೆಲ್ಲನೂ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ನನಗೆಲ್ಲ ಕಲೆಕ್ಷನ್ಸು ತುಂಬ ಇಷ್ಟ ಆಯಿತು. ಅದನ್ನೆಲ್ಲ ನೋಡಿಕೊಂಡು ಒಳಗಡೆ ಎಂಟ್ರಿ ಕೊಟ್ವಿ. ಸೊ ತುಂಬ ನಾವು ಹೋಗೋ ಟೈಮಲ್ಲಿ ಅಷ್ಟೇನೂ ರಶ್ ಇರಲಿಲ್ಲ, ಬಟ್ ಹಿಂಗೆ ವಾಪಸ್ ಬರೋ ಟೈಮಲ್ಲಿ ತುಂಬ ಅಂದರೆ ತುಂಬ ರಶ್ ಇತ್ತು. ನನಗೆ ಸಿಂಪಲ್ಲಾಗಿ ಯೂನಿಕ್ ಆಗಿರೋ ಸ್ಯಾರಿ ನೋಡ್ತಿದ್ದೆ, ಬಿಕಾಸ್ ನನ್ನ ಹತ್ರ ಕೆಲವೊಂದು ಕಲೆಕ್ಷನ್ಸ್ ಇಲ್ಲ. ಆ ಥರ ಕಲೆಕ್ಷನ್ಸ್ನೇ ನೋಡೋಣ ಅಂತ ಹೋದೆ. ನೋಡಿದ ತಕ್ಷಣ ಏನೋ ಒಂಥರ ಇದು ಸ್ಯಾರಿ ನಂಗೆ ಅಟ್ರಾಕ್ಷನ್ ಆಯಿತು, ಆ್ಯಂಡ್ ಇದು ಕೂಡ ಇಷ್ಟ ಆಯಿತು. ಸೊ ಎರಡು ಕಂಪೇರ್ ಮಾಡಿ ನೋಡಿದಾಗ ನನ್ನ ಹಸ್ಬೆಂಡ್ನ ಕೇಳಿದಾಗ ಅವರು ಕೆಳಗಡೆ ಇರೋದು ತಗೋ ಅಂತ ಹೇಳಿದ್ರು, ಸ್ಕೈ ಬ್ಲೂ. ಸೊ ಅದನ್ನೇ ಪರ್ಚೇಸ್ ಮಾಡ್ಕೊಂಡು ಫೈನಲಿ ಅದನ್ನೇ ಬಿಲ್ ಮಾಡಿದೆ. ಇನ್ನೂ 2-3 ಕಡೆ ನೋಡಿದೆ, ಬಟ್ ನನಗೇನೋ ಅಷ್ಟು ಇಷ್ಟ ಆಗಿಲ್ಲ. ಸೊ ಅದನ್ನೇ ಬಿಲ್ ಮಾಡಿಸ್ಕೊಂಡು ಹೋಗ್ಬಿಡೋಣ. ಇನ್ನೊಂದು ತುಂಬ ರಶ್ ಇತ್ತು, ಆ್ಯಂಡ್ ಪಾಪು ಕೂಡ ಜಾಸ್ತಿ ಹೊತ್ತು ಇರೋದಿಲ್ಲ. ಮಿನಿಮಮ್ ಅಂದರೆ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಅಷ್ಟೇ ಇರ್ತಾನೆ. ಅದಾದಮೇಲೆ ಹಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅದಕ್ಕೆ ಬೇಗ ಹೋಗ್ಬಿಡೋಣ ಅಂದ್ಕೊಂಡು ಯಾವ್ದು ಸಿಗುತ್ತೋ ಅದು ತೊಗೊಂಡು ಹೋಗ್ಬಿಡೋಣ ಅಂತ ಬಂದ್ವಿ. ಆ್ಯಂಡ್ ಬಿಲ್ಲಿಂಗೇ ಬೇರೆ ಸೆಕ್ಷನ್ ಆ್ಯಂಡ್ ಪೇಮೆಂಟೇ ಬೇರೆ ಸೆಕ್ಷನ್. ನಾವೆರಡು ಒಂದೇ ಕಡೆ ಮಾಡ್ತಾರೆ ಅಂದ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ. ಆಮೇಲೆ ಅವ್ರು ಅಲ್ಲಿ ಹೇಳಿದ್ರು, ಅಲ್ಲೆಲ್ಲ ಇಲ್ಲಿ ಬಿಲ್ ಆಗುತ್ತೆ, ಅಲ್ಲಿ ಪೇ ಮಾಡಿ ಅಂತ. ಎಸ್, ನಾನು ಬಿಲ್ ತಗೊಂಡು ನಮ್ಮ ಹಸ್ಬೆಂಡ್ ಹೋರು. ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಮಾತಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಏನಾಗಿದೆ ಅಂದರೆ ಮೈಕ್ ಆಫ್ ಆಗಿಬಿಟ್ಟಿದೆ, ಇಬ್ಬರು ನೋಡ್ಕೊಂಡಿಲ್ಲ. ಸೊ ಮಾತಾಡ್ತಾನೆ ಇದ್ದೀವಿ ನಮ್ಮ ಪಾಡು ನಾವು. ಸೊ ಅದಾದಮೇಲೆ ಗೊತ್ತಾಯಿತು ಮೈಕ್ ಆಫ್ ಆಗಿದೆ ಅಂತ. ಸೊ ಅದಕ್ಕೆ ಇವರು ಬಿಲ್ ಪೇ ಮಾಡಿದ್ರು. ಪೇ ಮಾಡಿ ಅಮೌಂಟ್ ಕೊಟ್ವಿ. ಸೊ ಈ ಬೆಲೆ ಇದ್ರದ್ದು ಪ್ರೈಸ್ ಎಷ್ಟು ಅಂತ ಹೇಳಿ ನೋಡೋಣ ಗಾಯ್ಸ್. ಎಸ್, ಅದಾದಮೇಲೆ ತುಂಬ ಆಗ್ತಾಯಿತ್ತು. ನಾವು ಹೋಗ್ತಾನೂ ಏನೋ ತಿನ್ಕೊಂಡು ಹೋಗಿಲ್ಲ ಅಂತ ಇಲ್ಲೇ ಕೆಳಗಡೆಯಲ್ಲಿ ಅಂದರೆ ಸುದರ್ಶನ್ ಸಿಲ್ಕ್ ಕೆಳಗಡೆನೇ ಒಂದು ಸ್ನ್ಯಾಕ್ಸ್ ಅಂಗಡಿ ಇತ್ತು, ಅಲ್ಲಿ ಹೋಗ್ತೀವಿ ಗಾಯ್ಸ್. ನಿಜವಾಗ್ಲೂ ಹೇಳ್ತೀನಿ, ಅಲ್ಲಿ ಒಳ್ಳೆ ವ್ಯಾಪಾರ ಮಾರೋರ್ಗಂತೂ. ಏನು ಆರ್ಡ್ರ್ ಮಾಡಿದ್ದೀರಾ? ನಾನೊಂದು ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ದೀನಿ, ಮತ್ತು ಪಾವ್ ಭಾಜಿ. ಎಸ್, ಬಿಸಿ ಬಿಸಿ ಪಾವ್ ಭಾಜಿ ಬಂದಿದೆ. ಸೊ ಅವ್ರ ದಿನ ದೋಸೆ ಬಂದಿಲ್ಲ. ನಾನು ತೋರ್ಸು ಹೇಳ್ತೀನಿ. ಆ್ಯಕ್ಚುಲಿ ನನ್ನ ಪಾವ್ ಭಾಜಿನೇ ಖಾಲಿ ಆಗುತ್ತೆ, ಇವಾಗ ದೋಸೆ ಬಂದಿದ್ದೀವಿ. ಸೊ ಇವಾಗ ಏನು ತೊಗೊಳಕ್ಕೆ ಬಂದ್ವಿ ಅಂದರೆ ಸೋಫಾ ಕವರ್ ಬೇಕು ಸ್ವಲ್ಪ, ಮತ್ತು ಏನದು ನನ್ನ ಮಗ ಅಂತೂ ಅಂಗಡಿಯೆಲ್ಲ ಒಂದು ರೌಂಡ್ ಹಾಕ್ಬಿಡ್ತಾನೆ. ಈಗ ಬರೋದು ನಾವು ಇವನನ್ನು ಹಿಡಿಯೋಕ್ಕೆ ಅರ್ಧ, ನೋಡೋದ್ಕಿಂತ ಇವನು ಹಿಡಿಯೋದೇ ಆಗುತ್ತೆ. ಹಿಡಿಯೋಕೆ ಹೋದರೆ ಓಡೋಗ್ಬಿಡ್ತಾನೆ. ಚಿಕ್ಕಪೇಟೆಲ್ಲಂತೂ ಸಿಕ್ಕಾಪಟ್ಟೆ ಮಾಡಿದೆ, ಅದಕ್ಕೆ ಆ ವಿಡಿಯೋನ ಮತ್ತೆ ಮಾಡೋಕ್ಕಾಗಲಿಲ್ಲ. ಸೊ ಮನೆಗೆ ಬಂದುಬಿಟ್ವಿ. ಎಸ್, ಐ ಹೋಪ್ ಇವತ್ತು ಶಾಪಿಂಗ್ ಎಲ್ಲ ಮುಗ್ದಿದೆ ಆ್ಯಂಡ್ ನಿಮಗೂ ನನ್ನ ವೀಡಿಯೋಸ್ ಇಷ್ಟ ಆಗಿದೆ ಅಂತ ಐ ಹೋಪ್. ಪ್ಲೀಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ತುಂಬ ಟಯರ್ಡ್ ಆಗಿದೆ. ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ.